ಇದ್ರೆ ನೆಮ್ಮದಿಯಾಗಿರ್ಬೇಕು. ಇದು ಯಾರಿಗೆ ಹೇಳಿದಾರಂತ ಗೊತ್ತಾಗಿಲ್ಲ. ಈ ಸಾಂಗ್ ನೋಡ್ದವ್ರು ನಾವು ನೆಮ್ಮದಿಯಾಗಿರ್ಬೇಕಾ? ಇಲ್ಲ ಸಾಂಗ್ ನೋಡ್ದೆ ಆರಾಮಾಗಿ ಕೂತ್ಕೊಂಡಿದಾರಲ್ಲ ಅವ್ರು ನೆಮ್ಮದಿಯಾಗಿರ್ಬೇಕಾ ಅಂತ ಗೊತ್ತಾಗಿಲ್ಲ. ನಾನು ಇದ್ರ ಹಿಂದೆ ಯಾವ ಸಿನಿಮಾದ ಸಾಂಗ್ ರಿವ್ಯೂ ಅಂತೂ ಮಾಡಿರ್ಲಿಲ್ಲ. ಇದೇ ಫಸ್ಟು. ಆಕ್ಚುಲಿ ಇದು ಮಾಡಕ್ ರೀಸನ್ ಏನಪ್ಪಾ ಅಂದ್ರೆ, ಡೇವಿಲ್ ಸಿನಿಮಾದ ಪ್ರಮೋಷನ್ಸು ಆಲ್ರೆಡಿ ಸ್ಟಾರ್ಟ್ ಆಗಿದ್ದೆ. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ದಿನ ಬರ್ಬೇಕಾಗಿದ್ದ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗು ಅವತ್ತು ಬಂದಿಲ್ಲ. ಯಾಕಪ್ಪ ಅಂದ್ರೆ ಅವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಸಾಂಗ್ ಬಿಟ್ಟಿರ್ಲಿಲ್ಲ. ಅದು ಇವತ್ತು ಅರ್ಥ ಆಯ್ತು. ಸಿನಿಮಾದ ರಿಲೀಸ್ ಡೇಟ್ ಕೂಡನು ಅನೌನ್ಸ್ ಮಾಡಿದ್ರು 12 ಅಂದ್ರೆ ಡಿಸೆಂಬರ್ 12ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಇದರ ಪೋಸ್ಟ್ ಪ್ರೊಡಕ್ಷನ್ ವರ್ಕು ತುಂಬಾ ಭರ್ಜರಿಯಾಗಿ ಫಾಸ್ಟ್ ಆಗಿ ನಡೀತಾ ಇದೆ. ಹಾಗೆ ಅವ್ರು ರಿಲೀಸ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಸಿನಿಮಾ ಮಾತ್ರ ರಿಲೀಸ್ ಆಗೇ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ನನಗೆ ಮೊದಲಿಗೆ ಏನೇನು ಇಷ್ಟ ಆಯ್ತು ಅನ್ನೋದೆಲ್ಲ ಹೇಳ್ಬಿಡ್ತೀನಿ. ನನಗೆ ಫಸ್ಟ್ ಆಫ್ ಆಲ್ ಇಷ್ಟ ಆಗಿದ್ದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪ್ರೆಸೆನ್ಸ್, ಸ್ಕ್ರೀನ್ ಪ್ರೆಸೆನ್ಸ್. ನಿಜವಾಗ್ಲೂ ಅವರು ಎಷ್ಟೇ ಒಂದು ಪ್ರಾಬ್ಲಮ್ ಅಲ್ಲಿ ಇದ್ರು ಮತ್ತೆ ಅವರು ರಿಟರ್ನ್ ಬಂದು ಈ ಲೆವೆಲಿಗೆ ಡೆಡಿಕೇಟೆಡ್ ಆಗಿ ತಮ್ಮ ಬಾಡಿ ಮೇಲೆ ವರ್ಕ್ ಮಾಡಿ ಈ ತರ ಅವರು ಸ್ಕ್ರೀನ್ ಅಲ್ಲಿ ಕಾಣ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಸಖತ್ತಾಗಿ ಕಾಣ್ತಿದ್ದಾರೆ ಮಾತ್ರ. ಹಾಗೆ ಅವರ ಓಲ್ಡ್ ವಿಂಟೇಜ್ ಲುಕ್ ಅವರು ಮತ್ತೆ ಅದು ಸ್ಕ್ರೀನಿಗೆ ತಂದಿದ್ದಾರೆ. ಅದ್ರಲ್ಲಿ ನಮ್ಗೆ ದರ್ಶನಿಗೆ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಅನ್ಸುತ್ತೆ. ನಾವು ಯಾವ ತರ ನೋಡ್ಬೇಕು ಅಂತ ಅನ್ಕೊಂತಿದ್ವಿ ಪ್ರತಿ ಸತಿ ದರ್ಶನ ಹಾಗೆ ಇದ್ದಾರೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಈ ಹಾಡಿನ ಸಾಹಿತ್ಯ ಬರ್ದವರು ಸ್ವತಃ ದರ್ಶನ್ ಅವರೇ. ಅಂದ್ರೆ ಸಾಂಗ್ ಫುಲ್ ಅಲ್ಲ, ಜಸ್ಟ್ ಒಂದು ಲೈನು ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ. ಆ ಲೈನು, ಆ ಸಾಹಿತ್ಯ ಎಲ್ಲಿಂದ ಹುಟ್ಕೊಂಡ್ ಬಂತು ಅಂತ ಆ ಒಂದು ಲೈನ್ ಇಟ್ಕೊಂಡೆ ಈ ಸಾಂಗ್ನ ಫುಲ್ಲು ಎಳ್ದವ್ರೆ. ಬೇಕು ಅಂತಾನೆ ಈ ಸಿನಿಮಾದಲ್ಲಿ ಈ ಸಾಂಗ್ನ ತುರ್ಕಿದ್ದಾರೆ ಅಂತಾನೂ ನನಗೆ ಫೀಲ್ ಆಗ್ತಿದೆ. ಇದ್ರ ಅವಶ್ಯಕತೆ ಸಿನಿಮಾದಲ್ಲಿ ಇಲ್ಲ ಅಂತಾನೂ ನಂಗನ್ಸುತ್ತೆ. ಬಟ್ ಗೊತ್ತಿಲ್ಲ, ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಈ ಸಾಂಗ್ ಇರುತ್ತೋ ಜಸ್ಟ್ ಇದು ಪ್ರಮೋಷನಲ್ ವಿಡಿಯೋ ಆಗಿರುತ್ತೋ ಅಂತ. ಹಾಗೆ ಪರ್ಸನಲ್ ಲೈಫಲ್ಲಿ ಆಗಿರೋಂಥದ್ದು ಇವ್ರು ದರ್ಶನ್ ಅವರ ಕಡೆ ಅವರಿಗೋಸ್ಕರ ಈ ಸಾಂಗ್ನ ಫ್ಯಾನ್ಸಿಗೋಸ್ಕರ ಹಾಕಿದ್ದಾರೆ ಅಂತಲೂ ನನಗೆ ಅನಿಸುತ್ತೆ. ಬಟ್ ಸಾಂಗ್ ಎಂಜಾಯ್ ಮಾಡಿದ್ದಾರೆ ತುಂಬ ಜನ. ಆಲ್ರೆಡಿ ಯೂಟ್ಯೂಬಲ್ಲಿ ಹರ್ಕೊಂಡು ಹೋಗ್ತಾನೆ ಇದೆ ವ್ಯೂಸು. ಆದರೆ ಲಿರಿಕ್ಸ್ ಮಾತ್ರ ಅಷ್ಟು ನಿಜವಾಗ್ಲು ಅನಿರುದ್ಧ್ ಶಾಸ್ತ್ರಿ ಅಂತ ಅವ್ರು ಬರ್ದಿರೋದು. ಬಟ್ ಬಿಫೋರ್ ಸಾಂಗ್ಸ್ ಎಲ್ಲ ಅವ್ರು ಮಾಡಿದ್ದಾರೆ, ನೀವು ಯೂಟ್ಯೂಬಲ್ಲಿ ಹೋಗಿ ನೋಡ್ಬೋದು. ಬಟ್ ಈ ಸಾಂಗ್ ಏನೋ ಅಷ್ಟು ಮಜವಾಗಿ ಬರ್ದಿಲ್ಲ. ಇದೇನೋ ಅರ್ಜೆಂಟಲ್ಲಿ ಮಾಡಿರೋ ಥರನೇ ಇದೆ. ಹಾಗೆ ಎಷ್ಟು ಒಳ್ಳೊಳ್ಳೆ ರೈಟರ್ಸ್ ಇದ್ದಾರೆ, ಸಾಂಗ್ ರೈಟರ್ಸು, ಲಿರಿಕ್ಸ್ ರೈಟರ್ಸು ನಮ್ಮ ಇಂಡಸ್ಟ್ರಿಯಲ್ಲಿ. ಆದರೆ ಅವ್ರ ಕೈಯಲ್ಲಿ ಬರ್ಸ್ಬೇಕಿತ್ತು ಅಂತಲೂ ನಂಗೆ ಅನಿಸುತ್ತೆ. ಇದೇನು ಅವಶ್ಯಕತೆ ಇರಲಿಲ್ಲ ಈ ಸಾಂಗ್ ರಿಲೀಸ್ ಮಾಡೋದು. ಹಾಗೆ ದರ್ಶನ್ ಅವರು ಈ ಸಾಂಗ್ನಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಅವರ ವಿಂಟೇಜ್ ಲುಕ್ ಹಾಗೆ ಅವರ ಕದರ್ ಅದು ಎಲ್ಲ ವಾಪಸ್ ಬಂದಿದೆ ಅಂತಲೂ ಅನಿಸ್ತಿದೆ. ಆದರೆ ಏನು ಮಾಡೋದು, ಏನು ಯೂಸು? ನೀವು ಈ ಸಾಂಗ್ ಕೇಳಿರ್ತೀರಾ, ಕೇಳಿದ್ರೆ ನಿಮಗೆ ಹೇಗೆ ಅನಿಸ್ತು? ಈ ಸಾಂಗಿನ ಅವಶ್ಯಕತೆ ಇತ್ತಾ ಇಲ್ಲ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದರೆ ಡಿ ಬಾಸ್ ಫ್ಯಾನ್ಸ್ ಮಾತ್ರ ತುಂಬ ಎಂಜಾಯ್ ಮಾಡಿದ್ದಾರೆ. ಆದರೆ ಲಿರಿಕ್ಸ್ ಮಾತ್ರ ವರ್ಸ್ಟ್, ಕಚ್ಚಡ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದರೆ ನನಗಂತೂ ಇಷ್ಟ ಆಗಿಲ್ಲ ಗುರು. ಇದು ನನ್ನ ಒಪಿನಿಯನ್ನು. ಬೇರೆಯವರಿಗೆ ಬೇರೆ ಬೇರೆ ಒಪಿನಿಯನ್ ಇರುತ್ತೆ. ಇದು ನನ್ನ ಒಪಿನಿಯನ್ ಅಷ್ಟೇ. ಥ್ಯಾಂಕ್ ಯು.